ಏನು ನೋಡಿ ಈ ಕರ್ಟನ್ ಎಷ್ಟು ಹಳೇದಾಗ್ಬಿಟ್ಟಿದೆ, ಬೇರೆ ಚೇಂಜ್ ಮಾಡ್ಬೇಕು. ಈ ಸಲ ಮರೂನ್ ಕಲರ್ ಕರ್ಟನ್ ಹಾಕೋಣ. ಅಯ್ಯಯ್ಯ ಅದೆಂತ ಕಲರು, ಒಳ್ಳೆ ಡಬಲ್ ರೋಸ್ಟ್ ಮಸಾಲೆ ದೋಸೆ ತರ ಇರುತ್ತೆ. ಮನೇನೇನಿದ್ರು ಪ್ರಶಾಂತವಾದ ಬಣ್ಣ ಇದ್ರೆ ಚಂದ. ಪಾಪು ಲೈಟ್ ಬ್ಲೂ ಹಾಕೋಣ. ಲೈಟ್ ಬ್ಲೂನಾ? ಒಳ್ಳೆ ಆಕಾಶದ ತರ ಇರತ್ತೆ. ಮನೆ ಒಳಗಡೆ ಆಕಾಶನ, ಅದು ಅಲ್ದೆ ಲೈಟ್ ಕಲರು ಸಿಕ್ಕಾಪಟ್ಟೆ ಬೇಗ ಕೊಳೆ ಆಗತ್ತಪ್ಪ. ಅಯ್ಯೋ ರಾಮ, ಕೊಳೆ ಆಗೋದಿದ್ರೆ ಒಳಗಡೆ ಟ್ರಂಕಲ್ಲಿ ಇಟ್ಕೊಬೇಕು, ಅದನ್ನ ಬಾಗ್ಲಿಗೆ ಯಾಕೆ ಹಾಕ್ಬೇಕು ಅಲ್ವಾ? ಕರೆಕ್ಟು, ನಾವ್ ಬಟ್ಟೆ ಹಾಕೊಳಲ್ವಾ, ಹಾಗೆ ಬಾಗ್ಲಿಗೂ ಬಟ್ಟೆ ಹಾಕ್ಬೇಕು. ಯಾವ್ದೋ ಒಂದ್ ಕಲರ್ ಕರ್ಟನ್ ಹಾಕಿದ್ರೆ ಆಯ್ತು. ಒಂದ್ ಕೆಲ್ಸ ಮಾಡೋಣ ಪಾಪು, ಸಿಟಿ ಮಾರ್ಕೆಟ್ ಇಂದ ಗೋಣಿ ತಾಟ್ ತಂದು ನೇತಾಕ್ಬಿಡೋಣ. ಜಾನು, ಮರೂನ್ ಕಲರ್ ಸ್ಕ್ರೀನ್ ತಗೊಂಡ್ ಬನ್ನಿ. ಈಗ ನಾನ್ ಹೇಳೋ ಕಲರ್ನ ಯಾಕೆ ಅಪೋಸ್ ಮಾಡ್ತಿದ್ದಾಳೆ? ಇದು ನನ್ ಮನೆ. ಮರೂನ್ ಕಲರ್ ಕಾಂಟ್ರಾಸ್ಟ್ ಇರುತ್ತೆ. ನೀನೇ ಇಡೀ ಮನೆ ಕಾಂಟ್ರಾಸ್ಟ್. ನಾನ್ ಕಾಂಟ್ರಾಸ್ಟ್ ಆಗಿರೋದಕ್ಕೆ ನೀವು ಬ್ರೈಟ್ ಆಗಿ ಶಾಸ್ತ್ರ ಮಾಡಿಸ್ತೀರಾ. ಜಗಳನ ಒಂದ್ ಕೆಲ್ಸ ಮಾಡ್ತೀನಿ, ಒಂದೇ ಸ್ಕ್ರೀನ್ಗೆ ಅರ್ಧ ಭಾಗ ಮರೂನು ಅರ್ಧ ಭಾಗ ಬ್ಲೂ ಹಾಕ್ಬಿಡ್ತೀನಿ, ಓಕೆನಾ? ನನ್ ಮಾತೆ ಶಾಸನ, ಲೈಟ್ ಬ್ಲೂ ಕರ್ಟನ್ನೇ ಹಾಕೋಣ. ಚುಪ್ಪ ಬಂದ್ಬಿಟ್ಲು ಮಾತಾಡೋದು. ಫೇಸ್ ಸಿ ಮಾಡೋ ಬಿಡ್ತು ಅನ್ನೋ ಹಾಗೆಲ್ಲ ಹೇಳ್ಬಾರ್ದು. ಅದಕ್ಕೆ ಫೇಸ್ ಮಾಡಕ್ ಪಾಪಣ್ಣ ಇಲ್ವಾ? ಕನ್ನಡ ಸಿ ಅಲ್ಲ ಕಣೋ, ಹೆಂಗ್ ಆಂಗ್ರಿ ಮಾಡ್ಕೊಂಡಿದಾರೆ ನೋಡು. ಮೋಸ್ಟ್ಲಿ ಹಂಗ್ರಿ ಆಗಿರ್ಬೇಕು. ಕರ್ಕೊಂಡೋಗಿ ಪಾನಿಪುರಿ ಕೊಡ್ಸೋ, ಸರಿ ಹೋಗುತ್ತೆ. ಜಾನು ಜಮಾಜಮ್ ಬನ್ನಿ ಇಲ್ಲಿ. ಸ್ವೀಟು ಸ್ವೀಟು ಸ್ವೀಟು, ಕೂಲ್ ಡೌನ್ ಕೂಲ್ ಡೌನ್. ಅಲ್ಲ ಸ್ವೀಟು, ಕರ್ಟನ್ ಇಲ್ಲ ಅಂದ್ರೆ ಏನಂತೆ? ಈಗ ಜಸ್ಟ್ ಇಮ್ಯಾಜಿನ್, ಮನೆಯಲ್ಲಿ ಕರ್ಟನ್ಗಳೇ ಇಲ್ಲ, ಹೇಗಿರುತ್ತೆ? ಬಯಲಾಂಜನೇಯನ್ ಗುಡಿ ತರ ಇರತ್ತೆ. ಯಾಕೆ ಸ್ವೀಟು ಇಷ್ಟೊಂದು ಸಿಟ್ಟು? ನನ್ನ ನೀವು ಮದ್ವೆ ಮಾಡ್ಕೊಂಡು ಈ ಮನೆಗ್ ಕರ್ಕೊಂಡ್ ಬರ್ಬೇಕಾದ್ರೆ ಏನಂತ ಮಾತು ಕೊಟ್ಟಿದ್ರಿ ನೆನಪು ಮಾಡ್ಕೊಳ್ಳಿ. ಹೊಡೀರಿ ಫ್ಲಾಶ್ ಬ್ಯಾಕ್. ನಿನ್ನ PWD ಫಸ್ಟ್ ಕ್ಲಾಸ್ ಕಾಂಟ್ರಾಕ್ಟರ್ ತರ ನೋಡ್ಕೊಂತೀನಿ ಅಂತ ಹೇಳಿದ್ದೆ. ಮೋರಿ ರಸ್ತೆ ಕ್ಲೀನ್ ಮಾಡಕ? ಏ ಇಲ್ಲ ಇಲ್ಲ ಇಲ್ಲ, ನಿನ್ನ ರಾಣಿ ತರ ನೋಡ್ಕೊಂತೀನಿ ಅಂತ ಹೇಳಿದ್ದೆ. ಕರೆಕ್ಟ್, ನಾನು ಈ ಮನೆಗೆ ರಾಣಿ ಆಗ್ಬೇಕು, ರಾಣಿ ತರ ಗೆಟಪ್ ಹಾಕ್ಬೇಕು. ಅದಕ್ಕೀಗಲೇ ವ್ಯವಸ್ಥೆ ಮಾಡಿ. ಅಲ್ಲ ಸ್ವೀಟು, ನೀನು ಗೃಹಿಣಿ ರಾಣಿ ಆದ್ರೆ ಮನೆ ಕೆಲಸ ಮಾಡೋರು ಯಾರು? ನಾನ್ ರಾಣಿ ಆದ್ರೆ ಕೆಲಸದವರು ಆಟೋಮೆಟಿಕ್ ಆಗಿ ಬರ್ತಾರೆ, ಕೆಲ್ಸ ಮಾಡ್ತಾರೆ. ನಾನ್ ಇವತ್ತಿಂದ ರಾಣಿ ಆಗ್ಬೇಕು. ಗೆಟಪ್ಗೆ ರೆಡಿ ಮಾಡ್ಕೊಳ್ಳಿ ಅಷ್ಟೇ. ನನ್ ಮಾತೆ ಅರ್ಸಿಕೆರೆ. ರಾಣಿ ಮಹಾರಾಣಿ, ಮಾತೆ ಗುರಾಣಿ, ರಾಣಿ ಮಹಾರಾಣಿ, ರಾಣಿ ಮಹಾರಾಣಿ, ಮಾತೆ ಗುರಾಣಿ. ರಾಣಿ ಮಹಾರಾಣಿ, ಮಾತೆ ಗುರಾಣಿ, ಬ್ರೆಡ್ ಬೇಕರಿ ಸಂಸ್ಥಾನಾಧೀಶ್ವರಿ ರಾಣಿ ಅವರು ಕಮ್ ಮಾಡಿದ್ದಾರೆ. ಅವರಿಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ರಾಣಿಯವರೇ, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಸಿದ್ಧ ಬಿದ್ದ, ಮಡದಿಯ ಮಾತು ಬದ್ದ. ನನ್ನಿಂದ ಏನಾಗಬೇಕು? ಛತ್ರ ಚಾಮರವೆಲ್ಲಿ? ನಿಮ್ಮಿ ತುಂಬಾ ಚೆನ್ನಾಗಿದೆ. ಏಯ್ ಏನ್ರಿ ಸುಮ್ಮನೆ ಇದ್ದೀರಲ್ಲ? ಶ್ರೀಮತಿ, ಚಾರು ಇವಾಗ ರಾಣಿ ಆಗಿದ್ದಾರೆ. ನಾವು ಎದುರು ಮಾತಾಡಬಾರ್ದು, ಮೆತ್ತು ಮಾತಾಡಿ. ನಾನ್ ಯಾಕೆ ಮೆಲ್ಲಿಗೆ ಮಾತಾಡ್ಬೇಕು? ಸದ್ದು. ರಾಣಿ ಚಾರುಲತಾ ಅವರಿಗೆ ಜಯವಾಗಲಿ. ರಾಣಿ ಚಾರುಲತಾ ಅವರಿಗೆ ಜಯವಾಗಲಿ, ರಾಣಿ ಚಾರುಲತಾ ಅವರಿಗೆ ಜಯವಾಗಲಿ, ರಾಣಿ ಚಾರುಲತಾ ಅವರಿಗೆ ಜಯವಾಗಲಿ. ನೀವು ಹೇಳುವಂತವರಾಗಿ. ಏನಪ್ಪ ನೀವು ಹೇಳಿ. ಯಾವಾಗ ಹೇಳ್ತಿದ್ಯಾ? ಜಾಗಿಂಗೆ ಜಯವಾಗ್ಲಿ. ಜಾಗಿಂಗ್ಗೆ ಜಯ ಆದ್ರೆ ನಿಮ್ಮನ್ನ ರನ್ನಿಂಗ್ ಮಾಡಿಸ್ಬಿಡ್ತೀನಿ ಅಷ್ಟೇನೆ. ನಾನ್ ಜಾಗಿಂಗ್ ಜಯ ಆಗ್ಲಿ ಅನ್ನ. ಚಾರುಲತಾ ಅವರಿಗೆ ಜಯವಾಗಲಿ. ಏನ್ ರಾಣಿ, ರಾಣಿ ಯಾಕಂತೆ ಈ ವೇಷ ದಿಗಿಡ್ದಿಮ್ಮಿದು? ಶ್ರೀಮತಿ, ನಾನು ವಿಚಾರಿಸ್ಬೇಕಣೆ. ಪುಂಡ ಮದುವೆಗಿಂತ ಮುಂಚೆ ಮಾತು ಕೊಟ್ಟಿದ್ದಂತೆ ನಿನ್ನ ರಾಣಿ ತರ ನೋಡ್ಕೊಳ್ತೀನಿ ಅಂತ.
ಆಕ್ಸಿಡೆಂಟು ಬಪ್ಪ ಇಲ್ಲಿ ಪಾಪಣ್ಣ 1000 ರೂಪೀಸ್ ಬೇಕಿತ್ತು ರೀ. ನಮ್ ತಲೆ ಇದ್ದಾನ? ಹೌದು. ಇರ್ಲಿ. ರಾಣಿಗೆ ಜಯಕರ ಹಾಕ್ತಿದ್ದೀರಾ ಈಗ? ಅಮ್ಮ ಯಾವತ್ತಿದ್ರು ನಾನು ನಿನ್ ಮುದ್ದಿನ ಮಗ ಅಮ್ಮ. ಪಾಪಣ್ಣ ಪಾನಿಪುರಿಗೆ ನಮ್ಗೆ ಎಕ್ಸ್ಟ್ರಾ ದುಡ್ಡು ಸಿಕ್ಕಿದೆ. ಪಾರ್ಟಿ ಚೇಂಜ್. ಟೇಕ್ ಕೇರ್ ಆಫ್ ಯರ್ ರಾಣಿ. ಕೂಲ್ ಡೌನ್ ರಾಣಿ ಅವರೇ. ಅವರಿಬ್ರು ಹೀಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಬೇರೆನೇ ಅರೇಂಜ್ಮೆಂಟ್ ಮಾಡಿದ್ದೀನಿ. ಕ್ಷಮಿಸಿ. ರಾಣಿಯವರಿಗೆ ನಂದ ಮತ್ತು ನಂದು ಮಾಡುವ ವಂದನೆಗಳು, ಅಭಿನಂದನೆಗಳು. ಕಪ್ಪ ಕಾಣಿಕೆ ತಂದಿವಿ, ಸ್ವೀಕರಿಸಿ. ಕಪ್ಪ ಕೊಡದಿದ್ದರೆ ನಾವು ಬಿಡುವುದಿಲ್ಲಪ್ಪ. ಕಪ್ಪ ಕೇಳುವುದೇ ತಪ್ಪ. ಮಾಯಿಗೆ ತಿನ್ನಿಸಿ ಬೇವಿನ ಸೊಪ್ಪ. ಇದು ನನಗೆ ಬೇವಿನ ಸೊಪ್ಪು ತಿನ್ನಿಸ್ತಾಳಂತ. ಶ್ರೀಮತಿ, ಅದನ್ನ ತಿಂದ್ರೆ ಕೊಬ್ಬು ಶುಗರು ಕಡಿಮೆ ಆಗುತ್ತಮ್ಮ. ರೀ, ನಮ್ಮ 25ನೇ ಆನಿವರ್ಸರಿಗೆ ನೀವು ನನಗೇನಂತ ಹೇಳಿದ್ರಿ? ನೀನು ಎಲ್ಲೇ ಬಿಸಾಕಿದ್ರು ಎದ್ದು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಗೊತ್ತಾಯ್ತು. ವರ್ಷಕ್ಕೊಂದ್ಸಲ ರೇಷ್ಮೆ ಸೀರೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅಯ್ಯೋ, ಅದು ಅಲ್ಲಪ್ಪ. ಮೈಯೆಲ್ಲ ಕೆಂಪಾಯ್ತು ಕಣೆ. ಏನ್ ಗೊತ್ತಪ್ಪ, ಪಾಪು ಅವನ್ ಹೆಂಡತಿಗೆ ಏನಂತ ಹೇಳಿದಾನೆ, ನಿನ್ನ ರಾಣಿ ತರ ನೋಡ್ಕೋತೀನಿ ಅಂತ. ಆಗ ನೀವ್ ನನಗೇನಂತ ಹೇಳಿದ್ರಿ? ಜ್ಞಾಪಕ ಬಂತು. ಏನು? ಮಹಾರಾಣಿ ತರ ನೋಡ್ಕೊಳ್ತೀನಿ ಅಂದಿದ್ದೆ. ಏನ? ಮಹಾರಾಣಿ. ಇನ್ನೊಂದ್ಸಲ ಹೇಳಿ. ಮಹಾರಾಣಿಗೆ ಜೈ. ಶ್ರೀಹರಿ, ನಿಮ್ ಫೋನ್ಗೆ 1000 ರೂಪೀಸ್ ಟ್ರಾನ್ಸ್ಫರ್ ಮಾಡಿದೀನಿ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿಪ್ಪ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಹೋಶಿಯಾರ್, ಮಹಾರಾಣಿಯವರು ಆಗಮಿಸುತ್ತಿದ್ದಾರೆ. ಮಹಾರಾಣಿಯವರಿಗೆ ಜಯವಾಗಲಿ. 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 ರಾಣಿ ಅವರಿಗೆ ಛತ್ರಿ ಚಾಮರ ಸೇವೆ ನಡೆಯಲಿ. ಮಹಾರಾಣಿಗೆ ಇದೇ ಸೇವೆ ಇನ್ನು ಜೋರಾಗಿ ನಡೆಯಲಿ. ಶಾಬಾಸ್. ಬಿಸಿಲಿನ ಬೇಗೆ ಹೆಚ್ಚುತ್ತಿದೆ. ಐಸ್ ಕ್ರೀಮ್ ತಂದ್ಕೊಳ್ಳೇನ್ರಿ? ಪನ್ನೀರನ್ನು ಚಿಮ್ಮಿಸಿ. ನೀರು ನನಗೆ ಅಮೃತವನ್ನು ಚುಮುಕಿಸಿ. ಅಮೃತ. ಅಮೃತ. ಶಾಬಾಸ್. ನೀನು ರಾಣಿ ಆದರೆ ನಾನು ಮಹಾರಾಣಿ. ತಿಳಿದುಕೋ ಚೌಕಾಸಿ, ಅವಿವೇಕಿ. ಚೌಕಾಸಿ ಅಲ್ಲ, ನಾನು ಬೇರೆ ಸಾಮ್ರಾಜ್ಯದ ರಾಣಿ. ನನ್ನದೇ ಬೇರೆ ಸಾಮ್ರಾಜ್ಯ. ನಮ್ಮದು ಬೇಕರಿ ಸಾಮ್ರಾಜ್ಯ. ನಮ್ದು ಕುಂಬಳಕಾಯಿ ಸಾಮ್ರಾಜ್ಯ. ಲೇಡೀಸ್ ಫಿಂಗರ್ ನಮ್ಮ ಸಾಮ್ರಾಜ್ಯದ ಎಲ್ಲೆಗೆ ಮಿತಿ ಇಲ್ಲ. ಅಲ್ಲ ಅಲ್ಲ ನಮ್ ಸಾಮ್ರಾಜ್ಯ ಆಕಾಶದಷ್ಟು ಹೈಟ್ ಆಗಿದೆ. ನಿಮಿಡಮಿ, ಸಾಮ್ರಾಜ್ಯ ಹೈಟ್ ಇರಲ್ವೇ, ಅಗಲ ಇರುತ್ತೆ. ನಮ್ಮ ಸಾಮ್ರಾಜ್ಯ ಕ್ರಿಕೆಟ್ ಫೀಲ್ಡ್ ಅಷ್ಟು ವೈಡ್ ಆಗಿದೆ. ವೈಡ್ ಬಾಲ್ಗೆ ಸಿಕ್ಸರ್ ಬೀಸಿದ್ರೆ ನಿಮ್ ತಲೆಗಳು ಓಪನ್ ಆಗಿ ಕೆಸರು ಆಚೆ ಬರುತ್ತೆ. ರಾಣಿಯವ್ರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ರಾಣಿಯವ್ರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ರಾಣಿಯವ್ರಿಗೆ ಜಯವಾಗಲಿ. ರಾಣಿಯವ್ರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ.
ಶಾಬಾಸ್. ಯಾರಲ್ಲೇ ಯಾರು ಇಲ್ಲ. ಯಾರು ಇಲ್ಲ ಅಂತ ಹೇಳಿಲ್ವಾ? ನನಗೆ ಬಾಯಾರಿಕೆ ಆಗುತ್ತಿದೆ, ನೀರು ಕೊಡಿ. ಯಾರಿದ್ರಿಪ್ಪ? ರಾಣಿ ಅವ್ರಿಗೆ ಬಾಯಾರಿಕೆ ಆಗಕತ್ತೈತೆ ಅಂತ ಒಂಚೂರು ನೀರು ತಂದು ಕೊಡ್ರಿ. ಯಾರದ್ರವ? ರಾಣಿ ಅವ್ರಿಗೆ ಬಾಯಾರಿಕೆ ಆಗತ್ತಿ, ನೀರ್ ತಕ್ಕೊಡ್ರಿ. ಯಾರಲ್ಲಿ? ಯಾರು ಇಲ್ಲ ಇಲ್ಲಿ. ಮಹಾರಾಣಿ ಯಾರಲ್ಲಿ? ಬೆಳ್ಳಿ ಲೋಟದಲ್ಲಿ ನನಗೆ ಬಿಸಿ ನೀರು ತೆಗೆದುಕೊಂಡು ಬನ್ನಿ. ಯಾರಲ್ಲಿ? ಮಹಾರಾಣಿಯವರಿಗೆ ಬೆಳ್ಳಿ ಲೋಟದಲ್ಲಿ ಬಿಸಿ ನೀರು ತನ್ನಿ. ಹಾಟ್ ವಾಟರ್ ಬ್ರಿಂಗ್ ಮಾಡಿ. ಇದು ಬೆಳ್ಳಿಯೇ? ಬೆಳ್ಳಿನೇ ಕಪ್ಪಾಗಿದೆ. ಮಹಾರಾಣಿ ನಾಲ್ಗೆ ಸುಡ್ತಾ? ಹೇಗೆ ಬಾ ಮೂರ್ಖ, ಬಿಸಿ ನೀರು ಗಂಟಲಿಗೆ ಹಿತವಾಗಿದೆ. ಶಾಬಾಸ್. ಯಾರಲ್ಲೇ? ಯಾರು ಇಲ್ಲ. ನನಗೆ ಕಾಮಧೇನು ಕ್ಷೀರವನ್ನು ತಂದು ಕೊಡಿ. ರಾಣಿಯವ್ರಿಗೆ ಕಾಮಧೇನು ಕ್ಷೀರವನ್ನು ತಂದು ಕೊಡ್ರಿ. ತಂದು ಕೊಡ್ರಿ. ಲಗುನು ಬರ್ರಿ. ಯಾರಲ್ಲಿ? ಎಲ್ಲ ಇಲ್ಲೇ ಇದೀವಲ್ಲ. ನಾನು ಮೇಯಲು ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ತನ್ನಿ. ಯಾರಲ್ಲಿ? ಮಹಾರಾಣಿಯವರು ಮೇಯಬೇಕಂತೆ. ಏಯ್, ಮಹಾರಾಣಿಯವರು ಮೇಯಲು ದ್ರಾಕ್ಷಿ, ಗೋಡಂಬಿ, ಬಾದಾಮಿಗಳನ್ನು ತನ್ನಿ. ಮಹಾರಾಣಿ ಈಟ್ ಮಾಡಲು ಡ್ರೈ ಫ್ರೂಟ್ಸ್ ನ ಬ್ರಿಂಗ್ ಮಾಡಿ. ಶಾಬಾಸ್. ಶ್ರೀಮತಿ, ಮೇಯೋದಕ್ಕೆ ದ್ರಾಕ್ಷಿ ಗೋಡಂಬಿ ಬೇಕೇನೆ? ಹುಲ್ಲು ಕಸ ಕಡ್ಡಿ ಬೇಡವಾ? ನಿಮ್ಮನ್ನು ಚೆಂಡಾಡಲೆ? ನನ್ನ ಮಾತೆ ಶಾಸನ, ಡ್ರೈ ಫ್ರೂಟ್ಸ್ ತಿನ್ನೋಣ. ಶಾಬಾಸ್. ಕಾಮಧೇನು ಹಾಲಿಲ್ಲ, ಪ್ಯಾಕೆಟ್ ಹಾಲಿದೆ ತರ್ಲಾ?